ಮೂಡ ಹಗರಣವನ್ನು ಸಿಬಿಐಗೆ ಕೊಡಬೇಕು ಅನ್ನೋ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಬೆಗ್ ರಿಲೀಫ್ ಸಿಕ್ಕಿರ್ತಕ್ಕಂಥದ್ದು. ಸಿಎಂ ಪರ ವಕೀಲರಾದಂತಹ ಶತಾಭಿಷ್ ಶಿವಣ್ಣ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರು ಏನು ಹೇಳ್ತಾರೆ ಈ ಒಂದು ಹೈಕೋರ್ಟ್ ಆದೇಶದ ಬಗ್ಗೆ? ಸರ್, ಹೈಕೋರ್ಟ್ ಆದೇಶ ಮಾಡಿರ್ತಕ್ಕಂಥದ್ದು ಸಿಬಿಐಗೆ ಕೊಡುವಂಥ ಅವಶ್ಯಕತೆ ಇಲ್ಲ ಈ ಪ್ರಕರಣವನ್ನು ಅಂತೇಳಿ, ಯಾವ ಒಂದು ವಿಚಾರಗಳ ಮೇಲೆ ಹೈಕೋರ್ಟ್ ಈ ಒಂದು ಆದೇಶವನ್ನು ಪ್ರಕಟಣೆ ಮಾಡಿರ್ತಕ್ಕಂಥದ್ದು? ಮೊದಲನೇದು, ಲೋಕಾಯುಕ್ತಕ್ಕೆ ಯಾವುದೇ ತರಹದ ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸ್ ಇಲ್ಲ ಅಂತ ಫಸ್ಟ್ ಇಶ್ಯೂ ಫ್ರೇಮ್ ಮಾಡಿದ್ರು. ಎರಡನೇದು, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಇಲ್ಲಿವರೆಗೂ ತನಿಖೆ ಮಾಡಿರುವಂತಹ ರೀತಿ, ಅದರಲ್ಲಿ ಯಾವುದಾದ್ರೂ ಲೋಪಗಳಿದೆಯಾ ಅಥವಾ ಕಾನೂನು ವಿರುದ್ಧವಾಗಿ ಮಾಡಿದಾರಾ ಅಥವಾ ಕ್ರಮಬದ್ಧವಾಗಿ ನಡೆಸಿದೆಯಾ ನಡೆದಿಲ್ವಾ ಅಂತ ಇನ್ನೊಂದು ಇಶ್ಯೂ. ಎಲ್ಲ ದಾಖಲಾತಿಗಳನ್ನ ನೋಡಿ ಈ ಪ್ರಕರಣದಲ್ಲಿ ಲೋಕಾಯುಕ್ತ ಸಮಗ್ರವಾಗಿ ತನಿಖೆಯನ್ನು ಮಾಡ್ತಾ ಇದ್ದಾರೆ, ಕ್ರಮಬದ್ಧವಾಗಿ ಮಾಡ್ತಾ ಇದ್ದಾರೆ. ಅವರಿಗೆ ಮುಂದುವರ್ಸೋಕ್ಕೆ ಬಿಡಬೇಕು. ಇಂಥ ಪೆಟಿಷನ್ಸ್ ಸಿ ಬಿ ಐಗೆ ಸುಮ್ಮನೆ ಕೊಡಿ, ಇವ್ರು ಸಿ ಎಮ್ ಅದಕ್ಕೆ ಸಿ ಬಿ ಐ ಕೊಡಿ ಅಂತ ಕೇಳೋದು ತಪ್ಪು ಅಂತ ಕೇಸನ್ನು ಡಿಸ್ಮಿಸ್ ಮಾಡಿದ್ದಾರೆ. ಸರ್, ಇನ್ನೊಂದು ಪ್ರಮುಖವಾಗಿದ್ದಂಥ ವಿಚಾರ, ಇಲ್ಲಿ ಲೋಕಾಯುಕ್ತ ಸಂಸ್ಥೆ ಈ ಹಿಂದೆ ಏನು ಕೆಲವು ಹಾಲಿ ಸಿ ಎಂಗಳನ್ನು ಅರೆಸ್ಟ್ ಮಾಡಿದರು, ಮಂತ್ರಿಗಳನ್ನು ಅರೆಸ್ಟ್ ಮಾಡಿದರು. ಪ್ರಮುಖವಾಗಿ ಪ್ರಶ್ನೆ ಇರ್ತಿದ್ದು, ಎಲ್ಲೋ ಒಂದು ಕಡೆ ಸಿ ಎಂ ಸಿದ್ದರಾಮಯ್ಯ ಮತ್ತು ರಾಜ್ಯ ಸರ್ಕಾರ ಹಸ್ತಕ್ಷೇಪ ಮಾಡುತ್ತೆ ಒಂದು ಆಡಳಿತದಲ್ಲಿ ಅಂತಿದ್ದಲ್ಲಿ, ಈ ಪರ್ಟಿಕ್ಯುಲರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ಇದುವರೆಗೂ ನಡೆದಂಥ ತನಿಖಾ ವರದಿಯನ್ನು ಲೋಕಾಯುಕ್ತ ಪೊಲೀಸರು ಹೈಕೋರ್ಟ್ಗೆ ಸಲ್ಲಿಕೆ ಮಾಡಿದರು. ಆ ವರದಿ ಬಗ್ಗೆ ಹೈಕೋರ್ಟ್ ಏನು ಅಭಿಪ್ರಾಯ ಮಾಡಿದೆ ಮತ್ತು ಜೊತೆಗೆ ಈ ಒಂದು ಏನು ಅಲಿಗೇಷನ್ಸ್ ಇತ್ತು ಇದಕ್ಕೆ ಹೈಕೋರ್ಟ್ ಯಾವ ರೀತಿ ಉತ್ತರ ಕೊಟ್ಟಿದೆ? ಅಲಿಗೇಷನ್ಸ್ ಬೇಸ್ಲೆಸ್ ಅಲಿಗೇಷನ್ಸ್ ಅಂತಲೇ ಹೇಳ್ಬೋದು. ಯಾಕೆಂದರೆ ನಾನು ಮುಂಚೆನೇ ಹೇಳ್ದಂಗೆ ಸ್ನೇಹಮಯಿ ಕೃಷ್ಣ ಅವರು ಸ್ಪೆಷಲ್ ಕೋರ್ಟಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತನೇ ತನಿಖೆ ಮಾಡಲಿ ಅಂತ ಅವರು ಬೇಡಿಕೆ ಇಟ್ಟಿದ್ರು. ಇಟ್ ಈಸ್ ದೇರ್ ಪ್ರೇಯರ್. ಆ ಪ್ರೇಯರ್ ಬಗ್ಗೆ ಸ್ಪೆಷಲ್ ಕೋರ್ಟ್ ಆದೇಶವನ್ನು ಮಾಡುತ್ತೆ ಲೋಕಾಯುಕ್ತ ಮೈಸೂರು ಅವ್ರಿಗೆ 3 ತಿಂಗಳಲ್ಲಿ ನೀವು ರಿಪೋರ್ಟನ್ನು ಸಲ್ಲಿಕೆ ಮಾಡಿ ಅಂತ. ಅವ್ರ FIR ರಿಜಿಸ್ಟರ್ ಮಾಡ್ಕೊಳ್ಳೋ ದಿನವೇ ಇವರು ರಿಟ್ ಅರ್ಜಿಯನ್ನು ಹಾಕ್ತಾರೆ, ಇದು ಸಿ ಬಿ ಐ ಕೊಡಿ, ಲೋಕಾಯುಕ್ತ ಅವರು ಕರೆಕ್ಟಾಗಿ ಅವರ ಕೆಲಸವನ್ನು ನಿಭಾಯಿಸಲ್ಲ ಅಂತ ಕೊಡ್ತಾರೆ. ಇದು ಯಾವ ರೀತಿ ಕಾನೂನು ಪ್ರಕ್ರಿಯೆ ಅವ್ರು ಪಾಲಿಸ್ತಾ ಇದ್ದಾರೆ ಅಂತ ನಮಗಂತೂ ಅರ್ಥ ಆಗ್ತಾ ಇಲ್ಲ. ಎರಡನೇದು, ನೀವು ಹೇಳ್ದಂಗೆ ಡೇ ಟು ಡೇ ರಿಪೋರ್ಟ್, ಪ್ರತಿ ಆರ್ಡರ್ ಅಡ್ಜರ್ನ್ಮೆಂಟ್ ಆದರೂ ಕೂಡ ಲೋಕಾಯುಕ್ತ ಅವರು ಇಲ್ಲಿವರೆಗೂ ಏನು ತನಿಖೆ ಮಾಡಿದ್ದೀರಾ ಅದನ್ನು ಮುಂದೆ ಇಡಿ